ಅಧಿಕಾರಿಗಳಾಗ್ಲಿ, ತಹಶೀಲ್ದಾರ್ ಆಗ್ಲಿ, ಅಥವಾ ಏನು ರಾಗಿ ಖರೀದಿ ಕೇಂದ್ರದ ಅಧಿಕಾರಿಗಳು ಅವರೇನೆ ಸಮಸ್ಯೆನ ಬಗೆಹರಿಸಲಿಕ್ಕೆ ಅವಕಾಶ ಇದೆ. ಯಾಕಂದ್ರೆ ಎಲ್ಲ ಅಧಿಕಾರಿಗಳು ವಿದ್ಯಾವಂತರು, ನಾವು ರೈತರು ಅವಿದ್ಯಾವಂತರು. ನಮಗೆ ಬಗೆಹರಿಸೋದು ಯಾವ ರೀತಿ ಬಗೆಹರಿಸಬೇಕು ಅನ್ನೋದು ನಮಗೆ ಗೊತ್ತಿರುವಾಗ ನಿಮ್ಗೆ ಯಾಕೆ ಗೊತ್ತಿಲ್ಲ? ಯಾಕೆ ಮನಸ್ಸು ಮಾಡ್ತಾ ಇಲ್ಲ? ಇದೇನು ಅಂತ ಗೊತ್ತಾಯ್ತು. ನಿಜವಾದ ರೈತರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ನಾನು ಇದೇ ರೀತಿ ಮುಂದುವರೆದಿದ್ದೆ ಆದ್ರೆ ನಾನು ಫುಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಏನಿದ್ದಾರೆ ಪೂಜಾ ಮೇಡಮ್ ಅವ್ರಿಗೆ ಕೆಲವು ಜನದ ಹೆಸರನ್ನು ಕೊಟ್ಟಿದ್ದೀನಿ, ಫೇಕ್ ಐಡಿಯಾ ಉದಾಹರಣೆನೂ ಕೊಟ್ಟಿದ್ದೀನಿ ಅವ್ರಿಗೆ. ಆದ್ರೂ ಕೂಡ ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ. ಮತ್ತೆ ಈ ರಾಗಿ ಖರೀದಿ ಕೇಂದ್ರದ ಜಿಲ್ಲಾ ವ್ಯವಸ್ಥಾಪಕರಿಗೆ ಏನು 25-26ನೇ ಸಾಲ ಬೆಂಬಲ ಬೆಲೆ ಯೋಜನೆ ಅಡಿ ಏನು ರೈತರ ನೋಂದಣಿ ಆಗಿದೆ ಆ ಸ್ವೀಕೃತಿಗಳನ್ನು ಕೊಡಿ ಅಂತ ಹೇಳಿ RTI ಮುಖಾಂತರ ಅರ್ಜಿ ಹಾಕಿದ್ದೀನಿ. ಅದಕ್ಕೆ ಅವರು ಹಣ ಕಟ್ಟು ಅಂತ ಹೇಳ್ತಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಯಾವುದಾದ್ರೂ ಇಲಾಖೆಯಿಂದ ಭ್ರಷ್ಟಾಚಾರ ಆಯಿತು ಅಂದ್ರೆ ಅದನ್ನು ಉಚಿತವಾಗಿ ಕೊಡಬೇಕಾದಂತ ನಿಯಮ ಕೂಡ ಇದೆ RTI ನಲ್ಲಿ. ಅವರನ್ನು ಪಾಲನೆ ಮಾಡ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ನಾನು ಲೋಕಾಯುಕ್ತಕ್ಕೆ ದೂರು ಕೊಡ್ತೀನಿ ಅಂತ ನಿಮ್ಮ ಮುಖಾಂತರ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಮುಖಾಂತರ ದಯವಿಟ್ಟು ಇದ್ರ ಬಗ್ಗೆ ಉಸ್ತುವಾರಿ ಸಚಿವರು ಮತ್ತೆ ಗೃಹ ಮಂತ್ರಿಗಳು ಕೂಡ ಹೇಳಿದ್ರು ಕೂಡ ಇದನ್ನ ಗಮನ ತಗೊಂತಾ ಇಲ್ಲ. ಅಂದ್ರೆ ಉಸ್ತುವಾರಿ ಸಚಿವರಿಗೆ ಮತ್ತೆ ಬೆಲೆ ಎಲ್ಲಿ ಬಂತು? ಅವ್ರ ಅಧಿಕಾರಕ್ಕೆ ಹಂಗಂದ್ರೆ ಅವ್ರ ವಾಯ್ಸ್ಗೆ ಬೆಲೆ ಇಲ್ವಾ? ಇದ್ರ ಬಗ್ಗೆ ಗಮನ ಹರಿಸಬೇಕು. ತಹಶೀಲ್ದಾರರು ಇದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ನಾವು ಕೊಟ್ಟಿರ್ತಕ್ಕಂಥ ಅರ್ಜಿಗಳಿಗೆ ಅವ್ರ ಹತ್ರ ಬೆಲೆನೇ ಇಲ್ಲ. ಮತ್ತೆ ವಿಭಾಗ ಅಧಿಕಾರಿಗಳು AC ಅವರು ಕೂಡ ಗಮನ ಹರಿಸ್ತಾ ಇಲ್ಲ, ಜಿಲ್ಲಾಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಇದೇ ರೀತಿ ನೀವು ಈ ಬಗ್ಗೆ ಏನಾದ್ರು ತನಿಖೆ ಮಾಡದೆ ಬಂದ್ರೆ ನಾನು ಇನ್ನು ಮುಂದಿನ ದಿವಸದಲ್ಲಿ 2-3 ದಿವಸದಲ್ಲಿ ಲೋಕಾಯುಕ್ತಕ್ಕೆ ದೂರನ್ನು ಕೊಡ್ತೀನಿ ಅಂತ ಹೇಳಿ ನಿಮ್ಮ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು